ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾರೆಟನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಹಬ್ಬಗಳಿಗೆ, ಮನೆಯಲ್ಲಿ ಫಂಕ್ಷನ್ಗಳಿಗೆ ತುಂಬ ಆಯಿಲ್ ಯೂಸ್ ಮಾಡ್ದಿರಾ, ಮೈದಾನೂ ಸಹ ಬಳಸಿದ್ರೆ ಈಸಿಯಾಗಿ ಮಾಡ್ಕೋಬಹುದಾದಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಇಲ್ಲಿ ಒಂದು ಬಟ್ಲು ತೊಗೊಂಡು 2-3 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಕಾಲು ಟೀ ಸ್ಪೂನಷ್ಟು ಸಾಲ್ಟ್ ಹಾಕಿ ಸ್ವಲ್ಪನೇ ನೀರು ಹಾಕಿ ನಾವು ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡು ಇದನ್ನು ಲಾಸ್ಟಲ್ಲಿ 1 ಸ್ಪೂನಷ್ಟು ಆಯಿಲ್ ಹಾಕಿ ನಾನು ಇದನ್ನು ಚೆನ್ನಾಗಿ ಒಂದು 2 ನಿಮಿಷ ನಾದ್ಕೊಂಡು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕಿ ಒಂದು 10-15 ನಿಮಿಷ ಇದನ್ನು ನೆನೆಯಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು 4-5 ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಏಲಕ್ಕಿ, ಒಂದು 4-5 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಬಾಣಲಿ ಅಥವಾ ಒಂದು ಪಾತ್ರೆ ಇಟ್ಕೊಂಡೋದಕ್ಕೆ ನಾನಿಲ್ಲಿ ಒಂದು ಉಂಡೆ ಬರುತ್ತಲ್ಲ, ಚಿಕ್ಕ ಉಂಡೆ, ಅದರಲ್ಲಿ 3/4 ಉಂಡೆ ಅಷ್ಟು ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಒಂದು ದೊಡ್ಡ ಕಪ್ಪಲ್ಲಿ 3/4 ಕಪ್ಪಷ್ಟು ಬೆಲ್ಲ ತೊಗೊಂಡು ಈಗ ಬಾಣಲಿ ಬಿಸಿ ಆಗಿರೋದಕ್ಕೆ ನಾವು ಬೆಲ್ಲ ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಬೆಲ್ಲ ಕರಗೋವರೆಗೂ ಕುದಿಸ್ಕೋಬೇಕು. ಈಗ ಬೆಲ್ಲ ಕರಗಿದೆ. ನಾನು ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ. ನಾನು 4-5 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಈಗ ನಾವು ಹಾಕೊಂಡಿರೋ ಬೆಲ್ಲ ಎಲ್ಲ ಕರಗ್ತಾ ಇದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಒಂದು 2 ನಿಮಿಷ ಈ ರೀತಿ ಕುದಿದ್ರೆ ಸಾಕು. ಪಾಕ ಏನು ತೆಗಿಯೋದು ಬೇಡ ಇದಕ್ಕೆ. ಈಗ ನಾವು ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಹಾಕೋತಾ ಇದ್ದೀನಿ. ಬೆಲ್ಲದಲ್ಲಿ ಏನಾದರೂ ಮಣ್ಣಿದ್ರೆ ನಾವು ಕರಗಿಸ್ಬಿಟ್ಟು ಸೋಚ್ಕೊಂಡು ಆಮೇಲೆ ಈ ರೀತಿ ಕ್ಯಾರೆಟ್ನ ಮಿಕ್ಸ್ ಮಾಡ್ಕೋಬೋದು. ಈಗ ನೋಡಿ, ನಾನು ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಹಾಕಿ ಚೆನ್ನಾಗಿ ಬೆಲ್ಲದ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕ್ಯಾರೆಟು ಬೆಲ್ಲದ ಜೊತೆ ಮಿಕ್ಸ್ ಮಾಡಾದಮೇಲೆ ಒಂದು ಸ್ವಲ್ಪ ನೀರು ಬಿಡುತ್ತೆ, ಕ್ಯಾರೆಟ್ ನೀರು ನೋಡಿ ಈ ರೀತಿ. ಈಗ ಇದು ಗಟ್ಟಿ ಆಗೋವರೆಗೂ ನಾವು ಒಂದು 5-10 ನಿಮಿಷವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಕ್ಯಾರೆಟು ಬೇಯಬೇಕು ಬೆಲ್ಲ ಪಾಕದಲ್ಲಿ. ಇದಕ್ಕೆ ನಾನಿಲ್ಲಿ ಒಂದು 4-5 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಈಗ ನೋಡಿ, ಚೆನ್ನಾಗಿ ಕ್ಯಾರೆಟು ಬೇಯ್ತಾ ಇದೆ. ಇದನ್ನು ಈಗ ಪ್ಲೇಟ್ ಮುಚ್ಚಿ ಒಂದು 5-10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಪಾಕ ಎಲ್ಲ ಚೆನ್ನಾಗಿ ಕ್ಯಾರೆಟ್ಗೆ ಹಿಡಿಬೇಕು ಮತ್ತು ಗಟ್ಟಿಯಾಗಬೇಕು. ನಾವು ಉಂಡೆ ಕಟ್ಟಿದಾಗ ಉಂಡೆ ಬರೋ ಹಾಗೆ ಅದಕ್ಕೆ ಬರಬೇಕು. ಸೊ ಅದುವರೆಗೂ ನಾವು ಕ್ಯಾರೆಟನ್ನು ಬೇಯಿಸ್ಕೋಬೇಕು. ನಾವು ಕ್ಯಾರೆಟ್ನ ಬೆಲ್ಲದಲ್ಲಿ ಬೇಯಿಸ್ಕೊಳ್ಳುವಾಗ ಮೀಡಿಯಮ್ ಉರಿನಲ್ಲಿ ಅಥವಾ ಸಿಮ್ಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಬೇಗ ಅದು ಸೀದ್ಬಿಡುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ. ನೋಡಿ, ಈಗ ಇದು ಫುಲ್ ಗಟ್ಟಿಯಾಗಿದೆ. ಬೆಲ್ಲ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಕ್ಯಾರೆಟ್ ಜೊತೆ, ಮತ್ತು ಕ್ಯಾರೆಟು ಸಹ ಬೆಂದಿದೆ. ಒಂದ್ಸರಿ ಚೆಕ್ ಮಾಡಿಕೊಂಡು ನಾವು ಸ್ಟವ್ ಆಫ್ ಮಾಡಿಕೊಂಡು ಹೂರಣ ರೆಡಿಯಾಗಿದೆ. ಇದು ತಣ್ಣಗಾಗೋಕ್ಕೆ ಸೈಡ್ಗಿಡಿ. ಈಗ ಹೂರಣ ತಣ್ಣಕ್ಕಾಗಿರೋದನ್ನು ನಾನಿಲ್ಲಿ ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ಸೊ ಕ್ಯಾರೆಟ್ ಹೂರಣ ರೆಡಿಯಾಗಿದೆ. ಮತ್ತು ನಾವು ಕಲಸಿಟ್ಕೊಂಡಿರೋ ಚಪಾತಿ ಹಿಟ್ಟು ಸಹ ಚೆನ್ನಾಗಿ ಒಂದು 10-15 ನಿಮಿಷ ನೆಂದಿದೆ. ನಾವು ಬೇಕಾದ್ರೆ ಇದನ್ನು ಒಂದು 1/2 ಅವರ್ ಕೂಡ ನೆನೆಸ್ಕೋಬೋದು. ನಾನಿಲ್ಲಿ ಒಂದು 10 ನಿಮಿಷ ನೆನೆಸ್ಕೊಂಡಿದ್ದೀನಿ ಅಷ್ಟೇ. ಈಗ ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿ ತೊಗೋತೀವೋ ಆ ರೀತಿ ಚಿಕ್ಕದಾಗಿ ಒಂದು ಉಂಡೆನ ತೊಗೊಂಡು ಚಪಾತಿ ಹಿಟ್ಟನ್ನು ನೋಡಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಚಪಾತಿನ ಲಟ್ಟಿಸ್ಕೋತೀನಿ. ತುಂಬ ಅಗಲ ಬೇಡ, ಒಂದು ಸ್ವಲ್ಪ ಅಗಲ. ನಾವು ಯಾವ ರೀತಿ ಹೋಳಿಗೆಗೆ ತೊಗೋತೀವೋ ಹಿಟ್ಟನ್ನು ಆ ರೀತಿ ತೊಗೊಂಡು ನಾನಿಲ್ಲಿ ಒಂದು ಸ್ವಲ್ಪ, ಅಂದರೆ ನಾನು ಲಟ್ಟಣಿಗೆನಲ್ಲಿ ಲಟ್ಟಿಸ್ಕೋತಾ ಇದ್ದೀನಿ. ನಾವು ಬೇಕಾದ್ರೆ ಲಟ್ಟಿಸ್ಕೊಳ್ಬೇಕಾದ್ರೆ ಮೈದಾ ಹಿಟ್ಟು ಹಾಕ್ಕೋಬೋದು. ನಾನಿಲ್ಲಿ ಗೋಧಿ ಹಿಟ್ಟನ್ನೇ ಬಳಸ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಆಯಿಲ್ ಕೂಡ ಬಳಸ್ಕೋಬೋದು ಲಟ್ಟಿಸೋಕ್ಕೆ. ನಾನು ಯಾವುದೇ ರೀತಿ ಆಯಿಲ್ ಯೂಸ್ ಮಾಡ್ತಾಯಿಲ್ಲ. ಈಗ ಹೂರಣ ರೆಡಿಯಾಗಿರೋದನ್ನು ಚಪಾತಿ ಹಿಟ್ಟಲ್ಲಿ ಇಟ್ಕೊಂಡು ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಗೋಧಿ ಹಿಟ್ಟನ್ನು ಸ್ವಲ್ಪ ತೆಗೆದುಬಿಡಬೇಕು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ, ಸೊ ಅದಕ್ಕೆ ಎಕ್ಸ್ಟ್ರಾ ಇರೋದನ್ನು ತೆಗೆದು ಈ ರೀತಿ ನೀಟಾಗಿ ಉಂಡೆ ಮಾಡ್ಕೋಬೇಕು. ಇದು ಹೊಡಿದಿರೋ ಹಾಗೆ ಉಂಡೆ ಮಾಡ್ಕೊಂಡಾದಮೇಲೆ ಈಗ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾವು ಲಟ್ಟಿಸ್ಕೋತಾ ಇದ್ದೀನಿ. ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಲಟ್ಟಿಸ್ಕೋತೀವೋ ಆ ರೀತಿ ಲಟ್ಟಿಸ್ಕೋಬೇಕು. ಇದನ್ನು ತೆಳ್ಳಕ್ಕೆ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾನು ಲಟ್ಟಿಸ್ಕೋತಾ ಇದ್ದೀನಿ. ನಾವು ಲಟ್ಟಿಸ್ಕೋಬೇಕಾದ್ರೆ ಮೈದಾ ಹಿಟ್ಟನ್ನು ಬಳಸಿದ್ರೂ ತುಂಬ ಚೆನ್ನಾಗೇ ಬರುತ್ತೆ. ಇಲ್ಲಿ ನಾನು ಯಾವುದೇ ರೀತಿ ಆಯಿಲ್ ಏನು ಬಳಸಿಲ್ಲ, ಲಟ್ಟಣಿಗೆಗೆ ಹಾಕ್ಕೊಂಡಿಲ್ಲ. ಮತ್ತು ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಮಾತ್ರ ಒಂದು ಸ್ಪೂನ್ ಆಯಿಲ್ನ ಬಳಸಿದ್ದೆ. ಈಗ ಹೋಳಿಗೆನ ತಟ್ಕೊಳ್ಳೋ ಹಾಗೆ ನಾನು ಇಲ್ಲಿ ಕ್ಯಾರೆಟ್ ಹೋಳಿಗೆನ ಇಟ್ಕೊಂಡಿದ್ದೀನಿ. ಈಗ ಹೆಂಚು ಬಿಸಿಯಾಗಿದೆ. ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. ನಾನು ಆಯಿಲ್ ಹಾಕ್ಕೊಂಡಿರೋ ತುಪ್ಪ ಹಾಕ್ಕೊಡ್ತಾ ಇದ್ದೀನಿ. ನಾವು ಹೋಳಿಗೆಗೆ ತುಪ್ಪ ಹಾಕ್ಕೊಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನು 2 ಸೈಡು ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಈ ರೀತಿ ಹೆಂಚಿಗೆ ಹೋಳಿಗೆನ ಬೇಯಿಸ್ಕೊತಾ ಇದ್ದೀನಿ. ಹೋಳಿಗೆನ ಬೇಯಿಸ್ಕೊಳ್ಳುವಾಗ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು 2 ಸೈಡು ಬೇಯಿಸ್ಕೋಬೇಕು. ನಾವು ಬೇಕು ಅಂದರೆ ಇದಕ್ಕೆ ಮೈದಾ ಹಿಟ್ಟನ್ನು ಸಹ ಬಳಸ್ಕೋಬೋದು. ಹೆಲ್ದಿಯಾಗಿರುತ್ತೆ ಅಂತ ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. ಸೊ ನಾವು ಗೋಧಿ ಹಿಟ್ಟಿನಿಂದನೂ ಸಹ ಈ ರೀತಿ ಹೋಳಿಗೆನ ಮಾಡ್ಕೋಬೋದು. ಈಗ 2 ಸೈಡು ಹೋಳಿಗೆ ಬೆಂದಿದೆ. ಇದೇ ರೀತಿ ನಾವು ಮಿಕ್ಕಿರೋ ಹಿಟ್ಟನ್ನು ಸಹ ಲಟ್ಟಿಸ್ಕೊಂಡು ಹೋಳಿಗೆನ ಮಾಡ್ಕೋತಾ ಇದ್ದೀನಿ, ಕ್ಯಾರೆಟ್ ಹೋಳಿಗೆನ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂತಾರೆ, ಸಖತ್ತಾಗಿರುತ್ತೆ. ಈಗ ಹೋಳಿಗೆ 2 ಸೈಡು ಬೇಯೋಷ್ಟರಲ್ಲಿ ನಾನಿಲ್ಲಿ ಮೀಡಿಯಮ್ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಲ್ಲ, ಇನ್ನೊಂದು ಹೋಳಿಗೆನ ತೀಡ್ಕೋತಾ ಇದ್ದೀನಿ. ಸೇಮ್ ಅದೇ ಥರ ನಾವು ಚಪಾತಿ ಹಿಟ್ಟನ್ನು ಒಂದು ಸ್ವಲ್ಪ ತೊಗೊಂಡು ಹೂರಣನ ಇದರಲ್ಲಿ ತುಂಬ್ಕೋತಾ ಇದ್ದೀನಿ. ತುಂಬಿಕೊಂಡು
ಈ ರೀತಿ ಉಂಡೆ ಕಟ್ಕೊಂಡು ನಾವಿಲ್ಲಿ ಲಟ್ಟಿಸ್ಕೋಬೇಕು. ಸೊ ಈಗ ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕೊಂಡು ನಾನಿಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ನಾವು ಎಷ್ಟು ತೆಳ್ಳಗೆ ಬೇಕಾದರೂ ಇದನ್ನ ಲಟ್ಟಿಸ್ಕೋಬಹುದು, ಚೆನ್ನಾಗಿ ಬರುತ್ತೆ. ಸೊ ಈಗ ಲಟ್ಟಿಸ್ಕೊಂಡಾಗಿದೆ. ಆ ಕಡೆ ಹೋಳಿಗೆನೂ ಸಹ ಬೆಂದಿದೆ. ಸೊ ಈ ರೀತಿ ನಾವು ಎಲ್ಲ ಮಿಕ್ಕಿರೋ ಹಿಟ್ಟು ಮತ್ತು ಹೂರ್ಣದಿಂದ ಹೋಳಿಗೆ ಮಾಡಿಕೊಂಡು ಹೋಳಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾವು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಕ್ಯಾರೆಟ್ ಹೋಳಿಗೆ ರೆಡಿ ಆಗಿದೆ. ಲಾಸ್ಟಲ್ಲಿ ನಾವು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.